ಸೀತಾಯಣ ಹೇಳ್ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ನಮನಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಕೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯ ಸೀತಾಯಣದ ಸ್ವಾಧ್ಯಾಯದಲ್ಲಿ ನಾವಿದ್ದೇವೆ. ಇವತ್ತು 20ನೆಯ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಲವಕುಶರ ಶಿಕ್ಷಣ, ಅವರ ವಿದ್ಯಾಭ್ಯಾಸವನ್ನ ಕುರಿತು ಎಲ್ಲ ವೃತ್ತಾಂತಗಳನ್ನ ನಾವಿಲ್ಲಿ ನೋಡ್ತೀವಿ. ಈ ಅಧ್ಯಾಯದಲ್ಲಿ ಲವಕುಶರ ವಿದ್ಯಾಭ್ಯಾಸ, ಅವರ ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೀತೆ ಒಬ್ಬ ತಾಯಿಯಾಗಿ ತನ್ನ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಸಂಸ್ಕಾರ, ಅವಳು ಕೊಡ್ತಕ್ಕಂಥ ಒಂದು ನೀತಿ ಧರ್ಮದ ಪಾಠಗಳನ್ನ ಅವಳು ಹೇಗೆ ಹೇಳಿಕೊಟ್ಲು, ಅವರಿಗೆ ಹೇಗೆ ಅರ್ಥ ಮಾಡಿಸಿದಳು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಶಿಕ್ಷಣ ಅಂತಂದ್ರೆ ಕೇವಲ ಅಕ್ಷರಾಭ್ಯಾಸ ಅಲ್ಲ. ಆಗಿನ ಕಾಲದಲ್ಲಿ ವೇದ, ಉಪನಿಷತ್ತು, ಪುರಾಣ ಮುಂತಾದವುಗಳನ್ನ, ಮಂತ್ರ ಮುಂತಾದವುಗಳನ್ನ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೇನೆ ರಾಜರ ಮಕ್ಕಳಾಗಿರೋದ್ರಿಂದ ಅವರು ಬಿಲ್ಲು, ಬಾಣ, ಯುದ್ಧದ ಎಲ್ಲ ಕಲೆಗಳನ್ನು ಅವರು ಅಭ್ಯಾಸ ಮಾಡ್ತಾ ಇದ್ರು. ಇದೆಲ್ಲನೂ ಇರುತ್ತೆ. ಅದಕ್ಕಿಂತ ಮೊದಲು ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವಂತೆ ಮನೆ ಮೊದಲ ಪಾಠ ಶಾಲೆಯಾಗಿ, ಮೊದಲ ಗುರುವಾಗಿ ಸೀತಾಮಾತೆ ತನ್ನ ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರವನ್ನ ಕೊಟ್ಲು, ಯಾವ ರೀತಿಯ ವಿದ್ಯಾಭ್ಯಾಸವನ್ನ ಮಾಡಿದ್ಲು, ಎಲ್ಲ ಸಂಗತಿಗಳನ್ನ ಅವರಿಗೆ ಹೇಗೆ ಅರ್ಥ ಮಾಡಿಸಿದ್ಲು ಅಂತಕ್ಕಂಥ ಎಲ್ಲ ಪಾಠಗಳನ್ನ ಈ ಅಧ್ಯಾಯದಲ್ಲಿ. ಹೀಗೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ರಾಮಚಂದ್ರ ಆಗಾಗ ಸಮಯಕ್ಕೆ ಬಂದು ಮಕ್ಕಳನ್ನ ಭೇಟಿ ಮಾಡ್ತಾ ಇರ್ತಾರಂತೆ. ಸೋಮ ಹೇಳ್ತಾಳೆ, ಇವು ಅತ್ಯಂತ ಸಂತೋಷದ ದಿನಗಳಾಗಿದ್ವು. ಸಹಜ ಅಲ್ವೇ? ಮಕ್ಕಳು ಚಿಕ್ಕವರಾಗಿದ್ದಾಗ ಅವರ ಆಟ ಪಾಠಗಳನ್ನ ನೋಡೋದ್ರಲ್ಲಿನೇ ಸಮಯ ಕಳೆದು ಹೋಗುತ್ತೆ. ಅವರು ಪ್ರತಿಯೊಂದನ್ನು ಕಲಿಯೋದ್ರು ಅವರ ಆಟ ಪಾಠಗಳನ್ನ ನೋಡೋದ್ರಲ್ಲಿನೇ ಕಳೆದು ಹೋಗ್ತಾ ಇರುತ್ತೆ. ಆದ್ರಿಂದ ಆಗ ಸೀತಾಮಾತೆಗೆ, ಸೋಮಗೆ, ರಾಮಚಂದ್ರನಿಗೆ ಜಗತ್ತಿನಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಸುಖ, ಸಂತೋಷ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಹೀಗೆ ತುಂಬಾ ಸಂತೋಷದ ದಿನಗಳು ಇದ್ವು. ಮಕ್ಕಳು ಬೆಳೆಯುತ್ತಾ ಬೆಳೆಯುತ್ತಾ ಕಾಡಿನಲ್ಲಿ ಸಂಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಂಚಾರ ಮಾಡ್ತಾ ಅಲ್ಲಿಯ ಮಣ್ಣನ್ನ ತೆಗೆದುಕೊಂಡು ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಣ್ಣ ಪುಟ್ಟ ಗಿಡಗಳನ್ನ ತೆಗೆದುಕೊಳ್ತಾರೆ, ಅವುಗಳನ್ನ ಕೀಳ್ತಾರೆ, ಅವುಗಳನ್ನ ಬಾಯಲ್ಲಿ ಇಟ್ಕೋತಾರೆ, ಅವುಗಳನ್ನ ಪರೀಕ್ಷೆ ಮಾಡ್ತಾರೆ. ಹೀಗೆ ಅವರ ಎಲ್ಲ ಕೆಲಸಗಳು, ಒಂದೊಂದು ಕೆಲಸಗಳು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕೆಲಸಗಳನ್ನ ನೋಡ್ತಾ ಅವುಗಳನ್ನ ಆನಂದಿಸ್ತಾ ಸೀತಾಮಾತೆ ಕಳೀತಾ ಇರ್ತಾಳೆ. ಅಷ್ಟೇ ಅಲ್ದೇನೆ ಕೆಲವೊಂದು ಸಾಹಸ ಕಾರ್ಯ ಕೆಲಸಗಳನ್ನ ಅವರು ಮಾಡ್ತಾ ಇರ್ತಾರೆ. ಸಹಜ, ಮಕ್ಕಳು ಸಾಹಸದ ಕೆಲಸಗಳನ್ನ ಮಾಡ್ತಕ್ಕಂಥ ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳನ್ನ ಏರೋದು, ಇಳಿಯೋದು, ಗಿಡ ಮರಗಳನ್ನ ಏರೋದು, ಇಳಿಯೋದು, ಇಂಥ ಎಲ್ಲ ಕೆಲಸಗಳನ್ನ ಅವರು ಮಾಡ್ತಾ ಇರ್ತಾರೆ. ಆಗ ನಮ್ಮ ಸೋಮ ಹೆದರಿ ಮಕ್ಕಳಲ್ಲಿ ಬೀಳ್ತಾವ. ಅವ್ರು ಏನು ಅಪಾಯ ಮಾಡ್ಕೊಳ್ತಾರೋ ಅಂತ ಹೇಳಿ ಅವ್ರಿಗೆ ಹಿಂದೆ ಹಿಂದೆ ಹೋಗ್ತಾ ಇರ್ತಾರಂತೆ. ಆದ್ರೆ ಸೀತಾಮಾತೆ ತಡೀತಾಳೆ, ಬೇಡ ಸೋಮ, ಹಾಗೆ ಬಿಡು, ಅವರು ಎಲ್ಲ ಕಲಿತಾರೆ ಬಿಡು ಅಂತ ಹೇಳಿ. ಅವರು ತನ್ನಷ್ಟಕ್ಕೆ ತಾನೇ ಎಲ್ಲವನ್ನ ಕಲಿತಾರೆ. ಅವರು ಯಾರ ಮಕ್ಕಳು? ರಾಮನ ಮಕ್ಕಳು, ಒಬ್ಬ ಪರಾಕ್ರಮಿಯ ಮಕ್ಕಳು, ಒಬ್ಬ ಮಹಾರಾಜನ ಮಕ್ಕಳು. ಅವರು ಆ ಎಲ್ಲ ಅನುಭವಗಳು, ಇವೆಲ್ಲ ಅನುಭವಗಳು ಅವರಿಗೆ ಆಗ್ಲೇಬೇಕು. ಇಲ್ಲಿ ಅವರಿಗೆ ತಡಿಬೇಡ, ಅವರು ತಮ್ಮಷ್ಟಕ್ಕೆ ತಾವೇ ಕಲಿತಾರೆ ಬಿಡು ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಾರೆ. ಇಲ್ಲಿ
ನಮಗೂ ಕೂಡ ಇವತ್ತಿನ ತಾಯಂದಿರಿಗೂ ಕೂಡ ಸಾಕಷ್ಟು ಪಾಠಗಳು ನಮಗೆ ಕಂಡು ಬರ್ತಾವು. ಯಾಕಂತಂದ್ರೆ ಇವತ್ತಿನ ಮಕ್ಕಳನ್ನ ನಾವು ಬಹಳಷ್ಟು ಮುದ್ದಾಗಿ ಬೆಳೆಸ್ತಾ ಇದ್ದೇವೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇರುತ್ತೆ. ಯಾಕಂದ್ರೆ 1-2 ಮಕ್ಕಳಿರೋದ್ರಿಂದ ಕತೆಗಿಂತ ಹೆಚ್ಚು ಸೌಲಭ್ಯಗಳನ್ನ ಅವರಿಗೆಲ್ಲ ಕೊಟ್ಟು ಕೊರತೆಯನ್ನ ಅನುಭವಿಸ್ಲಿಕ್ಕೆ ನಾವು ಬಿಡೋದಿಲ್ಲ. ಹೀಗಾಗಿ ನಮಗೂ ಕೂಡ ಇಲ್ಲಿ ಕೆಲವೊಂದು ಪಾಠಗಳು, ಮಕ್ಕಳನ್ನು ಸ್ವತಂತ್ರವಾಗಿ ಹೇಗೆ ಬೆಳೆಸಬೇಕು ಅಂತಕ್ಕಂಥ ಕೆಲವೊಂದು ಪಾಠಗಳು ಇಲ್ಲಿ ಇವೆ ಅಂತ ಹೇಳಿ ನಾವು ಹೇಳ್ತೀವಿ. ಹೀಗೆ ಕಾಲ ಕಳೀತಾ ಇರುತ್ತೆ. ಜನರು ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು, ಪ್ರಶ್ನೆಗಳನ್ನ ತೆಗೆದುಕೊಂಡು ಮಾತೆಗೆ ಭೇಟಿಯಾಗ್ಲಿಕ್ಕೂ ಕೂಡ ಬರ್ತಾ ಇರ್ತಾರೆ. ಒಂದು ದಿವಸ ಒಬ್ಬ ಸಾಧು ಬಹಳ ದೂರದ ಹಳ್ಳಿಯಿಂದ ಬರ್ತಾರೆ. ಅವರು ಗಿಡಮೂಲಿಕೆಗಳ ಔಷಧಿಗಳಲ್ಲಿ ತುಂಬಾ ಜ್ಞಾನ ಉಳ್ಳವರಾಗಿರ್ತಾರೆ. ಜನರಿಗೆ ಔಷಧೋಪಚಾರಗಳನ್ನ ಮಾಡ್ತಾ ಇರ್ತಾರೆ. ಅವರು ಬಂದು ಸೀತಾಮಾತೆಗೆ ಹೇಳ್ತಾರೆ, ಹಲವಾರು ವರ್ಷಗಳಿಂದ ಉಪಯೋಗಿಸ್ತಕ್ಕಂಥ ಕೆಲವೊಂದು ಸಸ್ಯಗಳು ಇವತ್ತು ಕಾಣ್ತಾ ಇಲ್ಲ, ಇವತ್ತು ವಿರಳ ಆಗ್ತಾ ಇವೆ ಅಂತಕ್ಕಂಥ ವಾಸ್ತವಿಕತೆಯನ್ನ ಕುರಿತು ಮಾತೆಯ ಮುಂದೆ ಹೇಳ್ತಾರೆ. ವಿಶೇಷವಾಗಿ ಒಂದು ಮೂಲಿಕೆಯನ್ನ ಅವರು ಉಲ್ಲೇಖ ಮಾಡ್ತಾರಂತೆ. ಇದು ಈಗ ಕಾಣ್ತಾ ಇಲ್ಲ, ಹಲವಾರು ವರ್ಷಗಳಿಂದ ಇದನ್ನ ನಾನು ಬಳಸ್ತಾ ಇದ್ದೇನೆ, ಆದ್ರೆ ಇವತ್ತದು ನಮಗೆ ಸಾಕಷ್ಟು ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದಾಗ ಸೀತಾಮಾತೆ ಅದನ್ನು ನೋಡಿ ಹೇಳ್ತಾಳಂತೆ, ಈ ಸಸ್ಯ ಇಲ್ಲಿ ಹೇರಳವಾಗಿ ಸಿಗುತ್ತೆ, ನನಗ್ ಗೊತ್ತದ ಇಲ್ಲಿ ಸಾಕಷ್ಟು ಸಿಗ್ತದ ಅಂತ ಹೇಳಿ ಹೇಳ್ತಾಳೆ. ಆಗ ಅದನ್ನ ನೋಡೋಣ ನಡಿರಿ, ಹುಡುಕೋಣ ಅಂತ ಹೇಳಿ ಅವ್ರ ಕರ್ಕೊಂಡು ಅರಣ್ಯಕ್ಕೆ ಹೋಗ್ಬಿಡ್ತಾಳಂತೆ. ಆ ಋಷಿ ಆ ಸಾಧುವನ್ನ ಕರೆದುಕೊಂಡು ಅರಣ್ಯಕ್ಕೆ ಹೋಗ್ತಾಳೆ. ಅರಣ್ಯದಲ್ಲಿ ಹಲವಾರು ಗಂಟೆಗಳ ಕಾಲ ಅವರು ಸಂಚಾರ ಮಾಡ್ತಾರೆ. ಇನ್ನೇನೋ ಸೂರ್ಯ ಮುಣುಗ್ತಾನ ಅನ್ನುವಷ್ಟ ಸಂದರ್ಭದಲ್ಲಿ ಬರ್ತಾರೋ ಇಲ್ಲೋ ಅಂತ ಹೇಳಿ ನಮ್ಮ ಸೋಮ ದುಗುಡದಿಂದ ಇರ್ತಾಳೆ. ಅಷ್ಟರಲ್ಲಿ ಒಂದು ಬುಟ್ಟಿ ತುಂಬಾ ಎಲ್ಲ ಸಸ್ಯಗಳನ್ನ ತಗೊಂಡು ಸೀತಾಮಾತೆ ಬರ್ತಾಳಂತೆ. ಬಂದಾಗ ಸೋಮ ಕೇಳ್ತಾಳೆ, ನೀವು ಹುಡುಕ್ತಕ್ಕಂಥ ಒಂದು ಸಸ್ಯ ಸಿಕ್ತಾ ನಿಮ್ಗೆ ಅಂತ ಹೇಳಿ. ಆಗ ಸೀತಾಮಾತೆ ತಲೆ ಅಲ್ಲಾಡಿಸಿ, ಇಲ್ಲ, ಅವ್ರು ಹೇಳೋದು ಸರಿಯಾಗಿದೆ, ಆ ಸಸ್ಯ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ಈ ಕೆಲವೇ ದಿವಸಗಳ ಹಿಂದೆ ನಾನು ನೋಡಿದ್ದೆ, ಆದ್ರೆ ಇವತ್ತದು ಸಂಪೂರ್ಣವಾಗಿ ಕಾಣ್ತಾ ಇಲ್ಲ, ಅದು ಎಲ್ಲಿಯೂ ದೊರೆಯಲಿಲ್ಲ. ಆದ್ರೆ ಅದೇ ರೀತಿಯ ಲಾಭಕಾರಿ ಗುಣಗಳಿರ್ತಕ್ಕಂಥ ಒಂದು ಅದೇ ಪ್ರಜಾತಿಯ ಸಸ್ಯವನ್ನ ನಾನು ಕಂಡೆ, ಅದನ್ನ ನಾನು ತಗೊಂಡು ಬಂದಿದ್ದೀನಿ ಅಂತೇಳಿ ಹೇಳ್ತಾರೆ. ಹೀಗೆ ತಾವು ನೋಡುತ್ತಿರುವ ಸಸ್ಯ ಯಾಕೆ ಕಣ್ಮರೆಯಾಗಿದೆ ಅಂತ ಹೇಳಿ ನಾನು ವಸುಂಧರಾ ಮಾತೆಯನ್ನ ಕೇಳಿದೆ ಅಂತ ಹೇಳಿ ಸೀತಾಮಾತೆ ಹೇಳ್ತಾಳೆ. ಅವಾಗ ವಸುಂಧರಾ ಮಾತೆ ಏನ್ ಹೇಳ್ತಾಳೆ ಅಂತಂದ್ರೆ, ಈ ಎಲ್ಲ ಅರಣ್ಯದ ಸ್ಥಿತಿಗತಿಗಳು ಬದಲಾಗುತ್ತಿವೆ, ಕಾಲ ಬದಲಾದ ಹಾಗೆ ಅರಣ್ಯದ ಸ್ಥಿತಿಗತಿಗಳು, ಭೂಮಿಯ ಗುಣಲಕ್ಷಣಗಳು ಕೂಡ ಬದಲಾಗ್ತಾ ಇರ್ತವೆ. ಅವರು ಹಲವಾರು ಜೀವಿಗಳು ಇವತ್ತು ಕಣ್ಮರೆ ಆಗ್ತಾ ಇವೆ, ಆದ್ರೆ ಹೊಸ ಜೀವಿಗಳು ಹುಟ್ಟುಕೊಳ್ತಾವೆ. ನೋಡ್ರಿ, ಹಲವಾರು ಜೀವಿಗಳು ಕಣ್ಮರೆ ಆಗ್ತಾ ಇವೆ, ಅದರ ಜಾಗದಲ್ಲಿ ಹೊಸ ಜೀವಿಗಳು ಹುಟ್ಕೊಳ್ತಾವೆ. ಅಂದ್ರೆ ಒಂದು ಕಣ್ಮರೆಯಾದಾಗ, ಒಂದು ಇಲ್ಲವಾದಾಗ ಇನ್ನೊಂದು ಅದರ ಜಾಗದಲ್ಲಿ ಬೆಳೀತಕ್ಕಂಥದ್ದು ಪ್ರಕೃತಿಯ ನಿಯಮ. ಅದು ವಸುಂಧರಾ ಮಾತೆಯ ಸೌಂದರ್ಯವಾಗಿದೆ. ವಸುಂಧರಾ ಮಾತೆ, ಭೂಮಿಯ ಸೌಂದರ್ಯ ಇರೋದೇ ಅಲ್ಲಿ, ಹಳೆಯದು ಹೋದಾಗ ಹೊಸದು ಬರ್ತಕ್ಕಂಥದ್ದು ಅವಳ ಒಂದು ಗುಣಲಕ್ಷಣ ಆಗ್ಯದ ಅಂತ ಹೇಳಿ. ಹೀಗಾಗಿ ಈ ವಸುಂಧರಾ ಮಾತೆಯ ಲಕ್ಷಣ ಏನು ಅಂತಂದ್ರೆ, ಬದಲಾಗುತ್ತಿರುವ ಅವಳ ಜಗತ್ತು, ವಸುಂಧರಾ ಮಾತೆಯ ಜಗತ್ತು ಬದಲಾಗುತ್ತಿರುವ ಸಮಯದೊಂದಿಗೆ ಸದಾ ಬದಲಾಗುತ್ತಾ ಅನಂತ ವೈವಿಧ್ಯತೆ ಮತ್ತು ಆಶ್ಚರ್ಯಗಳಿಂದ ಕೂಡಿದೆ. ಜಗತ್ತು ಬದಲಾದ ಹಾಗೆ ಭೂಮಿಯೂ ಕೂಡ ಬದಲಾಗ್ತಾ ಇದೆ. ಅದರ ಜೊತೆಗೆ ಅನಂತವಾಗಿರ್ತಕ್ಕಂಥ ವೈವಿಧ್ಯತೆ ಮತ್ತು ಆಶ್ಚರ್ಯಗಳಿಂದ ಇದು ಕೂಡಿದೆ ಅಂತ ಹೇಳ್ತಾರೆ. ಆ ವಿಶಿಷ್ಟ ಸಸ್ಯವನ್ನು ಹುಡುಕುತ್ತಿರುವಾಗ ಅದರ ಶಕ್ತಿ ಕ್ಷೀಣಿಸುತ್ತದೆ. ಒಂದು ಸಸ್ಯಕ್ಕೆ ಅದಕ್ಕೂ ಒಂದು ಆಯುಷ್ಯ ಅಂತ ಇರ್ತಿರ್ಬೇಕು ಬಹುಶಃ. ಅದರ ಒಂದು ಶಕ್ತಿ ಕ್ಷೀಣ ಆಯ್ತು ಅಂತಂದ್ರೆ ಅದು ಸತ್ತು ಹೋಗುತ್ತೆ, ಅದರ ಬದಲಿ ಮತ್ತೊಂದು ಹುಟ್ಟಿಕೊಳ್ಳುತ್ತೆ. ಹೀಗೆ ಹುಟ್ಟಿಕೊಂಡಿರ್ತಕ್ಕಂಥ, ಈಗ ಪ್ರವರ್ಧಮಾನವಾಗಿ ಬೆಳೀತಕ್ಕಂಥ ಅದೇ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥ ಸಸ್ಯವನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ಈಗ ಲಭ್ಯವಿರ್ತಕ್ಕಂಥ ಸಸ್ಯವನ್ನ ನೀವು ಉಪಯೋಗಿಸಬಹುದು ಅಂತ ಆ ಸಾಧುಗಳಿಗೆ ಮಾತೆ ಹೇಳ್ತಾಳೆ. ಆಗ ಸಾಧು ಅದನ್ನ ತೆಗೆದುಕೊಂಡು ಹೋಗಿ ಹಳ್ಳಿಗೆ ಹೋಗಿ ಅವಶ್ಯಕ ಇರ್ತಕ್ಕಂಥ ಜನರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಅವರು ಶುರು ಕೊಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಪ್ರಕೃತಿಯಲ್ಲಿ ಬದಲಾವಣೆ ಯಾವ ರೀತಿ ಆಗ್ತಾ ಇದೆ. ಒಂದು ಸಸ್ಯ ಕಣ್ಮರೆಯಾದಾಗ ಅದರ ಬದಲಿ ಅದೇ ಗುಣಲಕ್ಷಣ ಇರ್ತಕ್ಕಂಥ ಮತ್ತೊಂದು ಸಸ್ಯ ಸಿಗುತ್ತೆ ಅಂತಕ್ಕಂಥ, ಇದು ಪ್ರಕೃತಿಯ ನಿಯಮ ಅಂತಕ್ಕಂಥದ್ದನ್ನ ಈ ಪಾಠವನ್ನ ಸೀತಾಮಾತೆ ಇಲ್ಲಿ ನಮಗೆ ತಿಳಿಸಿಕೊಡ್ತಾಳೆ. ಹೀಗೆ ಮಕ್ಕಳು ಬೆಳೀತಾ ಇದ್ದಾರೆ.
ಸುಮಾರು ಅವರು 2-3 ವರ್ಷದವರಾಗಿರಬಹುದು. ಆಗ ಒಂದು ದಿವಸ ಮಾತೆಯನ್ನ ಹುಡುಕೊಂಡು ಅವಳ ಭೇಟಿಗೆ ಚಂದ್ರಿಕಾ ಬರ್ತಾಳೆ. ಚಂದ್ರಿಕಾ ನೆನಪಿದೆಯೇ ಮಾಸ್ಟರ್ಸ್? ಚಂದ್ರಿಕಾಳ ಬಗ್ಗೆ ನಾವು ಈಗಾಗಲೇ ಮೊದಲು ಚರ್ಚೆ ಮಾಡಿದ್ದೇವೆ. ಪಂಚವಟಿಯಲ್ಲಿ ಇದ್ದಾಗ ಚಂದ್ರಿಕಾ ಸೀತಾಮಾತೆಗೆ ಭೇಟಿಯಾಗಿರ್ತಾಳೆ. ಈ ನಮ್ಮ ಯಾರು ಶೂರ್ಪನಖಿಯ ಒಂದು ಮೋಸಕ್ಕೆ ಒಳಗಾಗಿ ಅವಳ ಗಂಡ ಅಸುನೀಗಿರ್ತಾನೆ. ಅವಳ ಒಂದು ಮೋಸದ ಜಾಲಕ್ಕೆ ಸಿಲುಕೊಂಡು ಅವನು ಮರಣವನ್ನಪ್ಪಿರ್ತಾನೆ. ಅವನ ಶವ ನೀರಿನಲ್ಲಿ ನದಿಯಲ್ಲಿ ಹರಿದು ಹೋಗುವಾಗ ಶ್ರೀರಾಮಚಂದ್ರ ಅದನ್ನ ನೋಡಿ ಸಂಸ್ಕಾರ ಮಾಡಿ ಅವನಿಗೆ ಸದ್ಗತಿಯನ್ನ ಕೊಟ್ಟಿರ್ತಾನೆ. ಇತ್ತ ಕಡೆಗೆ ಸೀತಾಮಾತೆಗೆ ಚಂದ್ರಿಕಾ ತನ್ನೆಲ್ಲ ವೃತ್ತಾಂತವನ್ನ ಹೇಳ್ಕೊಳ್ತಾಳೆ. ಅವಳಿಗೆ ಸಾಕಷ್ಟು ಸಮಾಧಾನವನ್ನ ಹೇಳಿ ಅವಳಿಗೆ ಧ್ಯಾನವನ್ನ ಕಲಿಸಿಕೊಟ್ಟು ತಾನು ತಂದಿರ್ತಕ್ಕಂಥ ಔಷಧಿಯ ಗಿಡಮೂಲಿಕೆಗಳನ್ನ ಕೊಟ್ಟು ಅವಳಿಗೆ ಧ್ಯಾನ ಮಾಡು ಅಂತ ಹೇಳಿ ಸಮಾಧಾನ ಮಾಡಿ ಬಂದಿರ್ತಾಳೆ. ಅಷ್ಟೇ ಅಲ್ಲ, ಇನ್ನು ಕೆಲವು ದಿವಸ ಆಗೋದು ಅರಣ್ಯದಲ್ಲಿ ನಿನಗೆ ಒಂದು ಮಗು ಸಿಗುತ್ತೆ, ಆ ಮಗುವನ್ನ ತೆಗೆದುಕೊಂಡು ನೀನು ಸಾಕು ಅಂತ ಹೇಳಿರ್ತಾಳೆ. ಆಗ ಚಂದ್ರಿಕಾ ಆಶ್ಚರ್ಯದಿಂದ ಕೇಳ್ತಾಳೆ, ಹೇಗೆ ಮಾತೆ, ಹೇಗೆ ಅಂದಾಗ, ಅದು ನಿನ್ನ ಗಂಡನ ಒಂದು ಪುನರ್ಜನ್ಮ ಆಗಿದೆ ಆ ಮಗು, ಅಥವಾ ಆ ಮಗು ನಿನ್ನ ಗಂಡನ ಹಿಂದಿನ ಜನ್ಮ ಅಂತ ಹೇಳಿ ಅವಳು ಹೇಳಿರ್ತಾಳೆ. ಆ ಮಗು ಈಗ ಯೌವನಕ್ಕೆ ಬಂದಿರುತ್ತೆ, ದೊಡ್ಡವನಾಗಿರ್ತಾನೆ. ಆ ಮಗನನ್ನ ಕರೆದುಕೊಂಡು ಸೀತಾಮಾತೆಯ ಭೇಟಿಗೆ ಅವಳು ಬರ್ತಾಳೆ. ಸೀತಾಮಾತೆ ಮತ್ತೆ ಅರಣ್ಯಕ್ಕೆ ಬಂದಿದ್ದಾಳೆ ಅಂತಕ್ಕಂಥ ಸಂಗತಿಯನ್ನ ತಿಳಿದು, ಅವಳಿಗೆ ಮಕ್ಕಳಾಗಿವೆ ಅಂತಕ್ಕಂಥ ಸಂಗತಿಯನ್ನ ತಿಳಿದು ಅವಳನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಚಂದ್ರಿಕಾ ಬರ್ತಾಳೆ. ಆಗ ಸೀತಾಮಾತೆ ಅವಳನ್ನ ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡ್ತಾಳೆ. ಎಲ್ಲ ಮಾತುಕತೆಗೆ ಆತ್ಮೀಯವಾಗಿ ಎಲ್ಲ ಮಾತುಕತೆಗಳು ಆಗ್ತವೆ. ಆಗ ಚಂದ್ರಿಕಾ ಹೇಳ್ತಾಳೆ, ಮಾತೆ, ನೀನು ತೋರಿಸಿದ ದಾರಿಯಲ್ಲಿ ನಡೆದು ನಾನಿವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ. ಇಷ್ಟೊಂದು ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ, ಈ ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಮಗ ಅವನು ತೋರಿಸಿರ್ತಕ್ಕಂಥ ಪ್ರೀತಿ, ಅವನ ಲಾಲನೆ ಪಾಲನೆಯಲ್ಲಿ ನನ್ನ ಹಿಂದಿನ ಎಲ್ಲ ವೃತ್ತಾಂತಗಳನ್ನು ಮರಿಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಅವಳು ಬಹಳಷ್ಟು, ನಿನ್ನ ಉಪಕಾರ ಬಹಳಷ್ಟು ಆಯ್ತು ಅಂತ ಹೇಳಿ ಅವಳಿಗೆ ಸೀತಾಮಾತೆಗೆ ತುಂಬು ಹೃದಯದಿಂದ ಕೃತಜ್ಞತೆಯನ್ನ ಸಲ್ಲಿಸ್ತಾಳೆ. ಹೀಗೆ ಹಲವಾರು ದಿವಸ ಅವಳ ಜೊತೆಗೆ ಇರ್ತಾಳೆ. ಹೀಗೆ ಒಂದು ದಿನ ಚಂದ್ರಿಕಾಳ ಮುಖದಲ್ಲಿ ಏನೋ ಒಂದು ಕಳವಳ, ನೋವು ಕಾಣಿಸುತ್ತೆ. ಸೀತೆ ಅದನ್ನ ಗಮನಿಸಿ ಕೇಳ್ತಾಳೆ, ಯಾಕೆ ಚಂದ್ರಿಕಾ, ಏನು ನಿನ್ನ ಮನಸ್ಸಿನಲ್ಲಿ ಏನೋ ಚಿಂತೆ ಕಾಡ್ತಾ ಇದೆ ಅಂತ ಅನಿಸ್ತಾ ಇದೆ, ಏನು ತೊಂದರೆ ಆಗಿದೆ? ನೀನು ಈ ಸದ್ಯ ಒಳ್ಳೆಯ ಸ್ಥಿತಿಯಲ್ಲಿನೇ ಇದ್ದಿ, ನಿನ್ನ ಮಗನ ಜೊತೆಗೆ ಇದ್ದಿ, ಹಾಗಾದ್ರೂ ಕೂಡ ನಿನ್ನ ಕಳವಳಕ್ಕೆ ಕಾರಣ ಏನು ಅಂತ ಹೇಳಿ ಕೇಳ್ತಾಳ. ಆಗ ಚಂದ್ರಿಕಾ ಹೇಳ್ತಾಳೆ, ಮಾತೆ, ನೀನು ಆ ಶ್ರೀರಾಮನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಮತ್ತು ಶ್ರೀರಾಮಚಂದ್ರ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತಕ್ಕಂಥ ಸಂಗತಿ ನನಗೊಬ್ಬಕಿಗೆ ಅಲ್ಲ, ಜಗತ್ತಿನಲ್ಲಿ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿನೇ ಆಗಿದೆ. ಅಷ್ಟಾಗಿಯೂ ಕೂಡ ಈಗ ನೀವು ಏಕೆ ಬೇರೆ ಬೇರೆಯಾಗಿ ಇದ್ದೀರಿ? ಈಗ ಏನು ಮತ್ತೆ ಅರಣ್ಯಕ್ಕೆ ಬಂದು ಇರುವ ಪ್ರಸಂಗ ಯಾಕೆ ಬಂತು ಅಂತಕ್ಕಂಥದ್ದು ನನ್ನ ಕಳವಳಕ್ಕೆ ಕಾರಣವಾಗಿದೆ. ಜನತೆ ಏನೇನೋ ಮಾತನಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾಳ. ರಾಮ ನಿನ್ನ ತ್ಯಜಿಸಿದ್ದಾನೆ, ರಾಮ ನಿನ್ನ ಕಾಡಿಗೆ ಅಟ್ಟಿದ್ದಾನೆ ಅಂತ ಹೇಳಿ ಜನತೆ ಮಾತನಾಡ್ತಾ ಇದ್ದಾರೆ. ಇಂಥ ಮಾತುಗಳನ್ನ ಕೇಳಿದಾಗ ನನಗೆ ತುಂಬಾ ನೋವಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಅವಳು ಬಹಳಷ್ಟು ಅಂಜ್ಕೋತಾನೆ ಈ ಮಾತುಗಳನ್ನ ಕೇಳ್ತಾಳೆ. ಆಗ ಸೀತಾಮಾತೆ ಹೇಳ್ತಾಳೆ, ಜನತೆ ಏನು ಮಾತನಾಡುತ್ತಾರೆ ಅನ್ನೋದನ್ನ ನೀನು ತಲೆಗೆ ಹಚ್ಕೋಬೇಡ. ಯಾಕಂತಂದ್ರೆ ಇದು ಅಜ್ಞಾನದ ಸಂಗತಿ. ಇದು ಅಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತನಾಡಿಕೊಳ್ತಕ್ಕಂಥದ್ದು. ಪೂರ್ಣ ಪ್ರಮಾಣದ ಸತ್ಯ ಏನು ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ ಜನರು ಏನೋ ಒಂದು ಮಾತನಾಡ್ತಾರೆ, ಅದು ಅಜ್ಞಾನದ ಸಂಗತಿ. ನಾನು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ನಾವಿಬ್ಬರು ದೂರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವಿಬ್ಬರು ಸದಾ ಒಂದಾಗಿಯೇ ಇದ್ದೇವೆ, ನೀನು ಅದನ್ನ ತಲೆ ಕೆಡಿಸ್ಕೊಳ್ಬೇಡ ಅಂತಕ್ಕಂಥ ಮಾತುಗಳನ್ನ ಸೀತಾಮಾತೆ ಹೇಳ್ತಾಳೆ. ಮಾತನಾಡುವವರು ಹೀಗೆ ಎಷ್ಟೋ ಮಾತಾಡ್ತಾರೆ, ಈಗಷ್ಟೇ ಅಲ್ಲ ಭವಿಷ್ಯದಲ್ಲಿನೂ ಹೀಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಸತ್ಯ ಗೊತ್ತಿರ್ತಕ್ಕಂಥವ್ರು, ರಾಮನ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ಸೀತೆಯ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಈ ರೀತಿಯಾಗಿ ಮಾತನಾಡಿಕೊಳ್ಳುವುದಿಲ್ಲ. ಆದ್ರಿಂದ ಸತ್ಯ ಏನು ಅಂತಂದ್ರೆ ರಾಮ ಸೀತೆ ಬೇರೆ ಬೇರೆಯಾಗಿ ಇಲ್ಲ ಅಂತಕ್ಕಂಥದ್ದು. ಶ್ರೀರಾಮಚಂದ್ರ ಹೇಗೆ ಬೇರೆ ಬೇರೆ ಆಗಿರ್ಲಿಕ್ಕೆ ಸಾಧ್ಯ? ಧರ್ಮವನ್ನ ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥವನು ಶ್ರೀರಾಮಚಂದ್ರ. ಅಂಥವನು ಹೆಂಡತಿಯನ್ನ ತ್ಯಜಿಸೋದು, ಆ ಹೆಂಡತಿಯನ್ನ ಬಿಡ್ತಕ್ಕಂಥ ಅಧರ್ಮದ ಕೆಲಸವನ್ನ ಅವನು ಮಾಡ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಇಂಥ ಮಾತುಗಳನ್ನ ಆಡ್ಬೇಕಾದ್ರೆ ರಾಮನ ಬಗ್ಗೆ ತಿಳಿದವರು ಮಾತಾಡೋದಿಲ್ಲ, ತಿಳಿದೇ ಇದ್ದವರೇ ಮಾತಾಡ್ತಾರೆ. ಇಂಥ ಮಾತುಗಳನ್ನ ಕಡೆಗಣಿಸಬೇಕು ಅಂತ ಹೇಳ್ತಾಳೆ. ಇಂಥ ಮಾತುಗಳ ಬಗ್ಗೆ ನೀನು
ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ, ಇಂಥ ಮಾತುಗಳನ್ನ ನೀನು ಕಡೆಗಣಿಸಬೇಕು ಅಂತ ಹೇಳಿ ಚಂದ್ರಿಕಾ ಮಾತೆ ಹೇಳ್ತಾಳೆ. ಅಷ್ಟೇ ಅಲ್ದೇನೆ ಮತ್ತೆ ಆ ಸೀತಾಮಾತೆ ದೂರದಲ್ಲಿ ನೋಡ್ತಾ ಮುಂದುವರಿಸ್ತಾಳೆ. ಏನು ಅಂತಂದ್ರೆ, ಸೀತೆಯು ಅಸಹಾಯಕ ಬಲಿಪಶುವಾಗಿದ್ದು ರಾಮನಿಂದ ಅಪಹರಣಗೊಂಡಿದ್ದಾಳೆ ಎಂದು ಕೂಡ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಸೀತೆಯು ಅಸಹಾಯಕ ಬಲಿಪಶುವಾಗಿದ್ದು ರಾವಣನಿಂದ ಅಪಹರಣಕ್ಕೊಳಗೊಂಡಿದ್ದಾಳೆ ಎಂದು ಕೂಡ ಜನರು ಮಾತನಾಡಿಕೊಳ್ಳುತ್ತಾರೆ. ಹೀಗೆಂದು ಹೇಳುವವರು ಸೀತೆಯನ್ನು ತಿಳಿದುಕೊಂಡಿಲ್ಲ. ನಾನು ಅಸಹಾಯಕಳು ಅಲ್ಲ, ಬಲಿಪಶುವೂ ಅಲ್ಲ. ಪಂಚವಟಿಯಲ್ಲಿ ಜರುಗಿದ ಘಟನೆ, ಪಂಚವಟಿಯಲ್ಲಿ ಏನೆಲ್ಲ ಜರುಗಿತೋ ಅದು ನನ್ನ ಸ್ವಂತ ಆಯ್ಕೆಯಾಗಿತ್ತು. ನಾನು ರಾಕ್ಷಸರ ಸಾಮ್ರಾಜ್ಯವನ್ನ ಪ್ರವೇಶಿಸಬೇಕಾಗಿತ್ತು. ಪ್ರವೇಶಿಸದೇ ಇದ್ರೆ ಮಹಾಯುದ್ಧ ಆಗ್ತಾ ಇರ್ಲಿಲ್ಲ. ಜಗತ್ತು ಇನ್ನೂ ಭಯದ ಅಡಿಯಲ್ಲಿನೇ ಇರ್ತಾ ಇತ್ತು. ರಾವಣನು ತನ್ನ ರಾಕ್ಷಸ ಜೀವನದಿಂದ ಮುಕ್ತನಾಗುತ್ತಿರ್ಲಿಲ್ಲ. ಇಲ್ಲ ಚಂದ್ರಿಕಾ, ಇಲ್ಲ. ಜನರು ತಿಳಿದುಕೊಳ್ಳದೇ ಇರುವುದು ಬಹಳಷ್ಟು ಇದೆ. ಇನ್ನು ಜನರಿಗೆ ಗೊತ್ತಾಗದೇ ಇರ್ತಕ್ಕಂಥದ್ದು, ಅವರ ತಿಳುವಳಿಕೆಗೆ ಮೀರಿದ್ದು ಇನ್ನೂ ಸಾಕಷ್ಟು ಇದೆ, ಸಾಕಷ್ಟು ಸಂಗತಿಗಳಿವೆ. ಒಂದು ರೀತಿಯಿಂದ ಇದು ಒಳ್ಳೆಯದೇ ಆಯಿತು ಅಂತ ಹೇಳ್ತಾಳೆ. ಯಾಕಂತಂದ್ರೆ ಇಂಥ ಸಂಗತಿಗಳನ್ನು ಋಷಿಗಳು ಕೂಡ ಅರ್ಥ ಮಾಡಿಕೊಳ್ಳಲು ಕಠಿಣವಾಗಿದೆ. ಯಾಕೆ ಅನ್ನೋದನ್ನ ಋಷಿಗಳು ಕೂಡ ಅರ್ಥ ಮಾಡಿಕೊಳ್ಳೋದು ಕಠಿಣವಾಗಿದೆ. ಅಂಥದರಲ್ಲಿ ಜನಸಾಮಾನ್ಯರ ಪಾಡೇನು, ಜನಸಾಮಾನ್ಯರು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾಳೆ. ಆದ್ರೆ ಆ ಕಾಲವೂ ಕೂಡ ಬರ್ತದ, ಅದು ದೂರ ಇಲ್ಲ. ಅರ್ಥ ಮಾಡಿಸುವ ಕಾಲ, ಜನರಿಗೂ ಅರ್ಥ ಮಾಡಿಸುವ ಕಾಲ ಬಂದಾಗ ಆ ಪ್ರಕೃತಿ ಮಾತಿ ಎಲ್ಲರಿಗೂ ಅರ್ಥ ಮಾಡಿಸ್ತಾಳೆ. ಬಹುಶಃ ಆ ಕಾಲ ಈಗ ಬಂದದ ಅಂತ ಹೇಳಿ ನಮಗ ಅನಿಸ್ತಾ ಇದೆ. ನಮ್ಮ ಪತ್ರಿಜಿಯವರ ಪ್ರೇರಣೆಯಿಂದ ಈ ಸೀತಾಯಣ ಪುಸ್ತಕದ ಮೂಲಕ ದೇನಾ ಮೇರಿಯಂ ಅವರು ಈ ಎಲ್ಲ ಜ್ಞಾನವನ್ನ, ಈ ಎಲ್ಲ ಸಂಗತಿಗಳನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೀತೆಯ ಜೀವನದಲ್ಲಿ ಏನು ನಡೆಯಿತು ಅನ್ನೋದು ನಮಗೆಲ್ಲ ಗೊತ್ತಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳ್ಬಹುದು. ಹೀಗೆ ಸೀತಾಮಾತೆ ಇದೆಲ್ಲವನ್ನು ಹೇಳಿ ಚಂದ್ರಿಕಾಳನ್ನ ಅಪ್ಪಿಕೊಂಡು ಹೇಳ್ತಾಳೆ ಅವಳಿಗೆ, ಹೋಗು ಚಂದ್ರಿಕಾ, ಹೋಗು. ಒಬ್ಬ ಹೆಣ್ಣು ಮಗಳು, ಗಂಡನಿಂದ ಸಮಾಜದಿಂದ ಪರಿತ್ಯಕ್ತವಾಗಿರ್ತಕ್ಕಂಥ ಹೆಣ್ಣು ಮಗಳೊಬ್ಬಳು ಏನು ಸಾಧಿಸಬಲ್ಲಳು ಅನ್ನೋದನ್ನ ಜಗತ್ತಿಗೆ ನೀನು ತೋರಿಸು, ಒಂದು ಜಗತ್ತಿಗೆ ಒಂದು ಮಾದರಿಯಾಗಿ ತೋರಿಸು. ಇನ್ನೊಮ್ಮೆ ಅವನು ಮಹಿಳೆಯನ್ನು ತ್ಯಜಿಸಲಾರದಂತಹ ಧರ್ಮ ಮಾರ್ಗಕ್ಕೆ ನಿನ್ನ ಮಗನನ್ನ ನೀನು ಹೇಗೆ ಬೆಳೆಸಿದ್ದೀಯಾ ಅನ್ನೋದನ್ನ ನೀನು ಜಗತ್ತಿಗೆ ತೋರಿಸು ಅಂತ ಹೇಳಿ ಅವಳನ್ನ ಬೀಳ್ಕೊಡ್ತಾಳೆ. ಆಗ ಸಮಾಧಾನದಿಂದ ಚಂದ್ರಿಕಾ ತನ್ನ ಒಂದು ಆಶ್ರಮದ ಕಡೆಗೆ ಹೋಗ್ತಾಳೆ. ಹೀಗೆ ದಿನಗಳು ಕಳೀತಾ ಇವೆ. ಮಕ್ಕಳು ದೊಡ್ಡವರಾಗ್ತಾ ಇರ್ತಾರೆ. ಸುಮಾರು 6-7 ವರ್ಷದವರು ಆಗಿದ್ದಾರೆ. ಲವಕುಶರು ಬೆಳೀತಾ ಇದ್ದಾರೆ. ಎಲ್ಲವನ್ನು ಕುತೂಹಲದಿಂದ ಕೇಳ್ತಕ್ಕಂತಹ ಒಂದು ಮನೋಭಾವನೆ ಅವರಲ್ಲಿದೆ. ಮಲಗುವಾಗ ಪ್ರತಿ ದಿವಸ ಒಂದೊಂದು ಕಥೆಗಳನ್ನ ಸೀತಾಮಾತೆ ಹೇಳ್ತಾ ಇರ್ತಾಳೆ. ಒಂದು ದಿನ ಮಕ್ಕಳು ಕತೆ ಹೇಳಲಿಕ್ಕೆ ಕೇಳಿದಾಗ ಸೀತಾಮಾತೆ ಅನಸೂಯ ಮತ್ತು ಅತ್ರಿ ಮಹರ್ಷಿಗಳ ಕಥೆಯನ್ನ ಹೇಳ್ತಾಳೆ. ಅನಸೂಯ ಮತ್ತು ಅತ್ರಿ ಮಹರ್ಷಿಗಳು ತಮ್ಮ ಆಶ್ರಮವನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಸ್ಥಳವನ್ನ ಹುಡುಕ್ತಾ ಇರ್ತಾರಂತೆ. ಅರಣ್ಯದಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳವನ್ನ ಹುಡುಕ್ತಾ ಇರ್ತಾರೆ. ಅಲ್ಲಿ ಒಂದು ಪ್ರಶಾಂತವಾದ ಸ್ಥಳ ಅವರಿಗೆ ಸಿಗುತ್ತೆ. ಇದು ನಮ್ಮ ಆಶ್ರಮ ಕಟ್ಕೊಳ್ಳಿಕ್ಕೆ ನಮಗೆ ಸೂಕ್ತ ಅಂತ ಹೇಳಿ ಅವರಿಗೆ ಅನಿಸುತ್ತೆ. ಆ ಸ್ಥಳದಲ್ಲಿ ಆಶ್ರಮ ಕಟ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸುತ್ತಮುತ್ತಲೆಲ್ಲ ನೋಡಿದಾಗ ಅಲ್ಲಿ ನೀರಿನ ಕೊರತೆ ಕಂಡು ಬರ್ತಾ ಇರುತ್ತೆ. ಎಲ್ಲವೂ ಒಣಗಿರ್ತಕ್ಕಂಥದ್ದು. ಪ್ರಶಾಂತತೆ ಏನೋ ಇದೆ, ಆದ್ರೆ ಅಲ್ಲಿ ಸಮೃದ್ಧಿ ಅವರಿಗೆ ಕಾಣೋದಿಲ್ಲ. ನೀರಿನ ಮೂಲ ಇಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಹೇಳಿ ಅನಸೂಯ ಮಾತೆ ಅತ್ತ ಇತ್ತ ನೋಡೋದ್ರೊಳಗ ಅಲ್ಲಿ ಒಂದು ಹುಲಿ ಕಾಣಿಸುತ್ತೆ. ಹುಲಿ ಅತ್ಯಂತ ಆಹಾರದ ಕೊರತೆಯಿಂದ ಸೊರಗಿರ್ತಕ್ಕಂಥ ಒಂದು ಹುಲಿ ಕಾಣ್ತದ. ಆಗ ಹೋಗಿ ಅದಕ್ಕೆ ಮಾತನಾಡಿಸ್ತಾಳೆ. ಯಾಕೆ ಹುಲಿರಾಯ, ನೀನ್ ಹೀಗೇಕೆ ಕುಳಿತಿದ್ಯಾ, ಇಷ್ಟೇಕೆ ನೀನು ಸೊರಗಿದ್ದೀಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಈ ಅರಣ್ಯವು ಶಾಪಗ್ರಸ್ತವಾಗಿದೆ. ಸುಮಾರು 10 ವರ್ಷಗಳಿಂದ ಇಲ್ಲಿ ಮಳೆ ಆಗಿಲ್ಲ. ಮತ್ತೆ ಸುಮಾರು 10 ವರ್ಷದಿಂದ ಮಳೆ ಇಲ್ಲ. ನಾನು ಎಷ್ಟೋ ಕಾಲದಿಂದ ಈ ಅರಣ್ಯದಲ್ಲಿ ನನ್ನ ಕುಟುಂಬ ಸಹಿತ ಇದ್ದೇನೆ. ಅನೇಕ ಪ್ರಾಣಿಗಳು ಕೂಡ ಇವೆ. ಈಗ ನೀರಿನ ಕೊರತೆಯಿಂದಾಗಿ, ಆಹಾರದ ಕೊರತೆಯಿಂದಾಗಿ ಈ ಅರಣ್ಯವನ್ನ ಬಿಟ್ಟು ಅನೇಕ ಪ್ರಾಣಿಗಳು ಹೋಗಿರೋದು ಕಂಡು ಬರ್ತಾ ಇದೆ. ಆದ್ರೆ ನನಗೆ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಅದು ಕೇಳ್ಕೊಳ್ಳುತ್ತೆ. ಆಗ ಅನಸೂಯ ಈ ಸಮಸ್ಯೆಗೆ ಏನಾದ್ರೂ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಹೇಳಿ ಧ್ಯಾನಕ್ಕೆ ಕುಳಿತುಕೊಳ್ತಾಳೆ. ಎಷ್ಟೋ ದಿನಗಳ ತಪಸ್ಸು ಮಾಡ್ತಾಳೆ. ಆ ಸಮಸ್ಯೆಗೆ
ಒಂದು ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಳ್ತಾಳೆ. ಹಾಗೆ ಧ್ಯಾನದಲ್ಲಿ ಕುಳಿತುಕೊಂಡೇ ಮೇಲು ಲೋಕಕ್ಕೆ ಹೋಗಿ ಮಂದಾಕಿನಿ ದೇವಿಯನ್ನ ಹ್ಮ್ ಮಾತನಾಡಿಸ್ತಾಳೆ. ಮಂದಾಕಿನಿ ದೇವಿಯನ್ನ ಬೇಡ್ಕೊಳ್ತಾಳೆ. ಅದೊಂದು ಮಂದಾಕಿನಿ ದೇವಿ ಇರ್ತಕ್ಕಂಥ ಒಂದು ಲೋಕ, ಅದ್ಭುತವಾಗಿರ್ತಕ್ಕಂಥ ಲೋಕ. ಅಲ್ಲಿ ಸಮೃದ್ಧವಾದ ನೀರು, ಗಿಡ, ಬಳ್ಳಿ ಎಲ್ಲ ತುಂಬಿದೆ. ಅದನ್ನು ನೋಡಿ ಅನಸೂಯ ಮಾತೆ ಕೇಳ್ತಾಳಂತೆ, ತಾಯಿ ನೀನ್ ಯಾಕೆ ಈ ಭೂಮಿಗೆ ಬರಬಾರದು ಅಂದಾಗ ಆ ಅನಸು ಮಂದಾಕಿನಿ ದೇವಿ ಮೊದಲು ನಿರಾಕರಿಸ್ತಾ, ಇಷ್ಟೊಂದು ಸಮೃದ್ಧವಾಗಿರ್ತಕ್ಕಂಥ ಪ್ರದೇಶವನ್ನ ಬಿಟ್ಟು ಆ ಭೂಮಿಗೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಅಂತ ಹೇಳಿ ಆದ್ರೆ ಆ ಭೂಮಿಯ ಮೇಲಿನ ಪ್ರೀತಿಗಾಗಿ ಬಾ ಅಂತ ಹೇಳಿ ಮಂದಾಕಿನಿ ಹೇಳ್ತಾಳೆ. ಸರಿ, ನಾನು ನಿನ್ನ ಆಶ್ರಮದ ಬಳಿ ಬರ್ತೀನಿ. ಯಾಕಂತಂದ್ರೆ ಈ ಸದ್ಯಕ್ಕೆ ಅಲ್ಲಿ ಏನೊಂದೂ ಇಲ್ಲ. ಇದೇ ರೀತಿಯ ಹಸಿರು ತುಂಬಿದ ಒಂದು ತಾಣವನ್ನ ನೀನು ಅಲ್ಲಿ ನಿರ್ಮಾಣ ಮಾಡದಿ ಅಂತಂದ್ರೆ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ. ಆಗ ಅನಸೂಯ ಮತ್ತೆ ಮರಳಿ ಬಂದು ಮತ್ತೆ ಧ್ಯಾನಕ್ಕೆ ಕುಳಿತುಕೊಳ್ತಾಳಂತೆ. ಅವಳ ಒಂದು ಧ್ಯಾನದ ಶಕ್ತಿಯಿಂದ, ತಪಸ್ಸಿನ ಶಕ್ತಿಯಿಂದ ಅಲ್ಲಿರ್ತಕ್ಕಂಥ ಪರಿಸರವೆಲ್ಲವೂ ಹಚ್ಚ ಹಸಿರಾಗಿ ನಲಿಲಿಕ್ಕೆ ಶುರು ಮಾಡತ್ತೆ, ಕಂಗೊಳಿಸ್ಲಿಕ್ಕೆ ಪ್ರಾರಂಭಿಸುತ್ತೆ. ಎಲ್ಲೆಲ್ಲೂ ಹಸಿರು, ಗಿಡ, ಮರ, ಬಳ್ಳಿ ಎಲ್ಲ ಬೆಳೆದು ನಿಂತಿರ್ತವೆ. ಆಗ ನೀರಿನ ಕೊರತೆ ಮಾತ್ರ ಕಂಡು ಬರ್ತಾ ಇದೆ. ಅವಳ ತಪಸ್ಸಿನ ಶಕ್ತಿಯಿಂದ ಪರಿಸರವೆಲ್ಲ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇರುತ್ತೆ. ಆಗ ಅನಸೂಯ ಮತ್ತೆ ಮಂದಾಕಿನಿ ತಾಯಿ ಬಳಿ ಹೋಗಿ ಕೇಳ್ತಾಳೆ, ಭೂಮಿಗೆ ಬರ್ಲಿಕ್ಕೆ ಕೇಳ್ಕೊಳ್ತಾಳೆ. ಆಗ ಮಂದಾಕಿನಿ ತಾಯಿ ನಾನೇಕೆ ಬರಬೇಕು ಅಂತಂದಾಗ ಅನಸೂಯ ಹೇಳ್ತಾಳಂತೆ, ಪ್ರೀತಿಗಾಗಿ, ಆ ನಿನ್ನ ಸುತ್ತಲೂ ಇರ್ತಕ್ಕಂಥ ಜೀವರಾಶಿಗಳನ್ನ ಉಳಿಸುವುದಕ್ಕಾಗಿ ಅಂತಂದಾಗ ಅನಸೂಯ ಹೇಳ್ತಾಳಂತೆ, ಪ್ರೀತಿಗಾಗಿ ನಾನು ಬರ್ತೀನಿ, ನಿನ್ನ ಪ್ರೀತಿಗಾಗಿ, ಆ ಪ್ರಕೃತಿಯ ಮೇಲಿನ ಪ್ರೀತಿಗಾಗಿ, ನಿನ್ನ ಮೇಲಿನ ಒಂದು ಪ್ರೀತಿಗಾಗಿ. ಯಾಕಂದ್ರೆ ನಿನ್ನ ಪರಿಶ್ರಮದಿಂದ, ನಿನ್ನ ತ್ಯಾಗದಿಂದ ಅಲ್ಲಿರ್ತಕ್ಕಂಥ ಪರಿಸರವನ್ನೆಲ್ಲ ನೀನು ಬದಲಾವಣೆ ಮಾಡಿದ್ದೀಯಾ, ಅದಕ್ಕೆ ನೀರುಣಿಸ್ತಕ್ಕಂಥ ಒಂದು ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಅತ್ಯಂತ ಸಂತೋಷದಿಂದ ನೀನು ತೋರಿಸಿದ ಪ್ರೀತಿಗಾಗಿ ಇಷ್ಟೆಲ್ಲ ಪ್ರಕೃತಿಯಲ್ಲಿ ಬೆಳೆದಿದೆ, ಅದಕ್ಕಾಗಿ ನಾನು ಬರ್ತೀನಿ ಅಂದಾಗ ಅನಸೂಯ ಹೇಳ್ತಾಳಂತೆ, ನನಗಾಗಿ ಅಲ್ಲ ಅಮ್ಮ, ಪ್ರೇಮಕ್ಕಾಗಿ ಬಾ. ಈ ಎಲ್ಲ ಜೀವಿಗಳಿಗೆ ನೀನು ತಾಯಿಯಾಗಿ ಬಾ. ನನಗಾಗಿ ಅಲ್ಲ, ಎಲ್ಲ ಜೀವಿಗಳಿಗೆ ನೀನು ತಾಯಿಯಾಗಿ ಬಾ ಅಂದಾಗ ಮಂದಾಕಿನಿ ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಬರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಆಗ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣವೆಲ್ಲ ನೀರಿಂದ ಸಮೃದ್ಧವಾಗಿ ಬೆಳೀತದ. ಹೀಗೆ ಪ್ರತಿದಿನ ಒಂದೊಂದು ಕಥೆಗಳನ್ನ ಹೇಳುತ್ತಾ ಅದರಲ್ಲಿರ್ತಕ್ಕಂಥ ಒಂದು ನೀತಿಯನ್ನ ಮಕ್ಕಳಿಗೆ ಕಲಿಸಿಕೊಡುತ್ತಾ ಶಿಕ್ಷಣವನ್ನ ಸೀತಾಮಾತೆ ತನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾಳೆ. ಹೀಗೆ ಇನ್ನೂ ಹಲವಾರು ಕಥೆಗಳು ಮುಂದುವರಿತವೆ. ಇವತ್ತಿಗೆ ಈ ಸ್ವಾಧ್ಯಾಯವನ್ನ ನಾವು ಇಲ್ಲಿಗೆ ಮುಗಿಸೋಣ ಮಾಸ್ಟರ್ಸ್. ಮುಂದಿನ ಸಂಗತಿಗಳನ್ನ ನಾಳಿನ ಒಂದು ಕ್ಲಾಸ್ನಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಜೂಮ್ನಲ್ಲಿ ವೀಕ್ಷಿಸ್ತಕ್ಕಂಥ ಈ ಕಥೆಯನ್ನ ತುಂಬಾ ಆಸಕ್ತಿಯಿಂದ ಕೇಳ್ತಕ್ಕಂಥ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಈಗ ಧ್ಯಾನಕ್ಕೆ ಸಿದ್ಧರಾಗಿ ಮಾಸ್ಟರ್ಸ್. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ಳಿ. ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ,
ಎಲ್ಲ ಬ್ರಹ್ಮರ್ಷಿಗಳು ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತಾ, ಸಪ್ತರ್ಷಿಗಳು ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತಾ, ಅವರೆಲ್ಲರೂ ಜ್ಯೋತಿ ಸ್ವರೂಪರಾಗಿ ನಮ್ಮೊಂದಿಗೆ ಬಂದು ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಒಳ ಹೋಗುವ ಉಸಿರನ್ನ, ಹೊರಬರುವ ಉಸಿರನ್ನ ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದಂತೆ ಹೋಗದಿರಲಿ. ಪ್ರತಿಯೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪ್ರತಿಯೊಂದು ಉಸಿರನ್ನು ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಧ್ಯಾನದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಮಾಸ್ಟರ್ಸ್. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನು ಮಾಡಿ ಮಾಸ್ಟರ್ಸ್. ಆಗ ನಿಮ್ಮ ಒಳ ಜಗತ್ತು, ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಹಲವು ಅನುಭವಗಳು ನಿಮಗಾಗುತ್ತವೆ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರವಾದ ಪಯಣ ಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ಸ್ವರಗಳನ್ನು, ಸೂಕ್ಷ್ಮ ನಾದಗಳನ್ನು ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ, ರಕ್ತ ಪರಿಚಲನೆಯನ್ನು ಆಲಿಸಿ, ನಿಮ್ಮ ಉಸಿರಾಟದ ಏರಿಳಿತಗಳನ್ನು ಗಮನಿಸಿ, ಅವುಗಳ ತಂಪು ಬಿಸಿಯನ್ನು ಅನುಭವಿಸಿ, ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸುತ್ತೀರೋ ಅಷ್ಟು ನಿಮ್ಮ ಒಳಗಿನ ಆಗುಹೋಗುಗಳು ನಿಮಗೆ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಧ್ಯಾನವು ಆಳವಾಗುತ್ತಿದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಚಿಕ್ಕದಾಗ್ತಾ ಭ್ರೂ ಮಧ್ಯದಲ್ಲಿ ಬಂದು
ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ ಮಾಸ್ಟರ್ಸ್. ಹಲವು ಬಣ್ಣಗಳು, ಹಲವು ಚಿತ್ರಗಳು ನಮಗೆ ಗೋಚರಿಸುತ್ತವೆ. ಅನುಭವಿಸಿ. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಅನುಭವಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. 10 seconds.
5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು, ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ರಿ. ಹಲೋ, ಚೆನ್ನಾಗಾಯ್ತು ಮೇಡಮ್ ಇವತ್ತಿಂದು. ಚೆನ್ನಾಗಾಯ್ತ್ರಿ ಮೇಡಮ್. ನಿಮ್ ಸ್ಟೋರಿ ಏನೋ ಬಹಳ ಚೆನ್ನಾಗಿತ್ತು, ಮೆಸ್ಮರೈಸಿಂಗ್ ಎಷ್ಟು ಅಟ್ರಾಕ್ಟಿವ್ ಆಗಿತ್ತು. ಅಂದ್ರೆ ಕಣ್ಣು ಮುಂದೆ ಬರ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮೆಡಿಟೇಷನ್ ಚೆನ್ನಾಗಿತ್ತು. ಮೆಡಿಟೇಷನ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಓಂ ಕೇಳಿಸ್ತಾ ಇತ್ತು ನನಗೆ ಅಷ್ಟೇ. ಹೌದಾ ಆಮೇಲೆ ಕೇಳಿಸ್ತಾ ಮೇಡಮ್? ವೆರಿ ಗುಡ್, ವೆರಿ ಗುಡ್. ಗ್ರೇಟ್ ಮೇಡಮ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ಗಂಗಾ, ಹಲೋ. ಹಾ ರೇಖಾ, ಹೇಳಮ್ಮ. ಅದೇ ತುಂಬಾ ಸ್ಟೋರಿ ತುಂಬಾ ಚೆನ್ನಾಗಿತ್ತಪ್ಪ. ಅದೇನ್ ನೀವ್ ಹೇಳ್ತಾ ಇದ್ರಲ್ಲ, ಅದು ಯಾರಪ್ಪ ತಪಸ್ಸಿಗೆ ಅನಸೂಯ ತಪಸ್ಸಿಗೆ ಕೂತು ಮಂದಾಕಿನಿ ಹತ್ರ ಹೋಗಿ ಅಲ್ಲಿಂದ ಬಂದ್ಮೇಲೆ ಅದು ಹಸಿರು ಎಲ್ಲಾ ಕಾಣಿಸ್ತಾ ಇತ್ತು ನನಗೊಂಥರ. ಅದು ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು, ಬಹಳ ಚೆನ್ನಾಗಿತ್ತು. ಏನು ನಂಗೆ ಎನಿಬಿಸೆಂಟ್ ಇದು ಕಂಡಡ್ರಪ್ಪ. ಎನಿಬೆಸೆಂಟ್ ಅಂತ ಬರ್ತಾಳಲ್ಲ ಹಿಸ್ಟ್ರಿ ಒಳಗೆ, ಸಮಾಜ ಸುಧಾರಕಿ ಎನಿಬೆಸೆಂಟ್. ಅದೇ ನೀಲಿ ಬಾರ್ಡ್ರ ಬಿಳಿ ಸೀರೆ ಹಚ್ಕೊಂಡು ವಯಸ್ಸಾಗಿದ್ದು ಅವ್ರು ಕಾಣಿಸ್ಕೊಂಡ್ರಿ ಇವತ್ತು. ಏನೋ ಗೊತ್ತಿಲ್ಲ ನನಗೆ. ಹೌದಾ? ನೀಲಿ ಬಾರ್ಡರ್ ಬಿಳಿ ಸೀರೆ ಅಂತಂದ್ರೆ ಎನಿಬೆಸೆಂಟ್ ಏನ ಇವ್ರದ್ ಅನ್ಸಕತ್ತದ ನನಗ. ಮದರ್ ತೆರೆಸಾ. ನೀಲಿ ಬಾರ್ಡರ್ದು ಬಿಳಿ ಮದರ್ ತೆರೆಸಾ. ನನಗೆ ಎನಿಬೆಸೆಂಟ್ ಅಂತ ಮದರ್ ತೆರೆಸಾ. ಮದರ್ ತೆರೆಸಾ. ಅವಳು ದೊಡ್ಡ ನೀಲಿ ಬಾರ್ಡರ್, ಪಕ್ಕಾ ನೀಲಿ ಬಾರ್ಡರ್, ವೈಟ್ ಸಾರಿ, ವಯಸ್ಸಾಗ್ಯದ. ವೈಟ್ ಸಾರಿ ಬಾರ್ಡರ್ ವಯಸ್ಸಾಗಿದೆ ಅಂದ್ರೆ ಮದರ್ ತೆರೆಸಾ. ಕರೆಕ್ಟ್, ಮದರ್ ತೆರೆಸಾ. ಕಾಣಿಸ್ಕೊಂಡ್ರಿ ಇವತ್ತು. ಅವಳು ಸಾಧಕಿನಿ ಅಲ್ಲ ಒಂದು ಇದ್ರಲ್ಲಿ. ದೊಡ್ಡ ಸಾಧಕ. ತುಂಬಾ ಒಳ್ಳೆ ಅನುಭವ. ವಿಡಿಯೋ ಆನ್ ಮಾಡ್ಕೊ ಅಂತ ಹೇಳಿ ಮೇಡಮ್, ಗೊತ್ತಾಗತ್ತೆ. ಗಂಗು ವಿಡಿಯೋ ಆನ್ ಮಾಡ್ಕೊಮ್ಮ ಹೇಳುವಾಗ. ಸ್ವಲ್ಪ ವಿಡಿಯೋ ಎಲ್ಲರೂ ಕೇಳ್ತಾರೆ. ಅದೇನು ಇದ್ರೊಳಗೆ ಇರ್ತೀವಲ್ಲ ನೈಟಿ, ಏನ್ ನಾವ್ ಅದು ಮಾಡಂಗಿಲ್ಲ ಅಷ್ಟೇ. ಓಕೆ. ಮತ್ತೆ ಬಂದ ನಿನ್ನಿದು ಎಕ್ಸ್ಪೀರಿಯನ್ಸ್ ನಿನ್ನಿದ್ ಹೇಳಿದ್ದಿಲ್ಲ. ನಿನ್ನೆದದೇ ಧ್ಯಾನ ಹೋದ ಕೂತಾಗ 2 ಮಕ್ಕಳು ಪೂರಾ ಅದೇ ಜಸ್ಟ್ 1 ತಿಂಗಳ 2 ತಿಂಗಳದ ಇರ್ಬೇಕು, 2 ಅವಳಿ ಜವಳಿ ಚಂದ ಬಟ್ಟಿ ಸುತ್ತಾರ, ನಕ್ಕೋತ ಅಗ್ದಿ ಕಣ್ಣುಗಳ ಇದು ಮಾಡ್ಕೊಂಡು 2 ಅವಳಿ ಜವಳಿ ಮಕ್ಕಳು ಕಂಡು ನನಗೆ. ಮೇ ಬಿ ನನಗೆ ಅದು ನೀವು ಲವಕುಶದ್ ನಿನ್ನೆ ಇದು ಹೇಳಿದ್ರಲ್ಲ, ಅದು ಆಯ್ತು, ಏನೋ ಗೊತ್ತಿಲ್ಲ ಒಟ್ಟ. ಅವಳಿ ಜವಳಿ 2 ಮಕ್ಕಳು. ಒಳ್ಳೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸರೋಜಾ ಮೇಡಮ್ ಮಾತಾಡ್ತೀರಿ? ಹಲೋ ಹಲೋ ಮೇಡಮ್. ಅವ್ರ ಇನ್ನ ಧ್ಯಾನದಿಂದ ಹೊರಗೆ ಬಂದಿಲ್ಲ ಅನಿಸ್ತು. ಬಂದ್ರು. ನಮಸ್ಕಾರ. ನಮಸ್ಕಾರ ಮೇಡಮ್, ನಮಸ್ಕಾರ. ಹೇಳ್ರಿ ಮೇಡಮ್. ಧ್ಯಾನ ಬಹಳ ಡೀಪ್. ಮತ್ತೆ ಕತೆ ಚೆನ್ನಾಗಿತ್ತು. ಚೆನ್ನಾಗಿತ್ರಿ ಮೇಡಮ್. ಕತೆ
ಕುತ್ಕೊಂಡ್ ಹೋದಾಗ ಗೊತ್ತಂಗಿಲ್ಲ ಹೇಳ್ಬೇಕು ಹ್ಮ್ ಅಂದಾಗ ನಾವು ಚಲೋ ಪ್ರಿಪೇರ್ ಮಾಡ್ಬೇಕಾಗ್ತದ ಹಿಂಗಾಗಿ ಸ್ಪಷ್ಟ ಆಗ್ತದ. ಅದೇ ಚೆನ್ನಾಗಿರುತ್ತೆ. ಆರ್ತಿ ಮಹರ್ಷಿಗಳು ಅನಸೂಯ ಅವರು ಆಶ್ರಮ ಕಟ್ಟೋದು ಎಲ್ಲ ಇದನ್ನೇ ಆರ್ತಿ ಮಹರ್ಷಿಗಳು ಅನಸೂಯ ಜೋಡಿ ಅದನ್ನು ಗೊತ್ತಿರ್ಲೇ ಇಲ್ಲ ನಮಗೆ. ಹೌದ್ ಹೌದ್ ಅವು ಸುಮ್ಮನೆ ಹಾ ಕೇಳ್ತೀವಿ ಇವ್ರೇ ಅಂತ ಹೇಳಿದಾಗಿರಂಗಿಲ್ಲ ಮತ್ತೇನು. ಡೀಪ ಅವ್ರ ಹಿಂಗ್ ಪೂರಾ ತಿಳ್ಕೊಳಕ್ ಹೋಗಿರಂಗಿಲ್ಲ, ಮೇಲೆ ಮೇಲೆ ಕೇಳ್ಕೊಂಡಿರ್ತೀವಿ ಅಷ್ಟೇ. ಹಾ ಹಂಗಾಗಿ ಇವಾಗ ಎಷ್ಟ್ ಕ್ಲಿಯರ್ ಎಲ್ಲ ಇದು ಗೊತ್ತಾಗ್ತಾ ಇದೆ. ಸಾಧನೆ ಮಾಡ್ಯಾರ ಪ್ರಕೃತಿಗಾಗಿ, ಹಾ ಭೂಮಿ ಸಾಧನೆ ಮಾಡ್ಯಾರ ಅನ್ನೋದು ಈಗ ಗೊತ್ತ. ಭೂಮಿತಾಯಿಗಾಗಿ, ಪ್ರಾಣಿಗಳಿಗಾಗಿ ಆ ವಯಸ್ಸಾದಂತ ಇದು ಕಾಣಿಸ್ಲಿಕ್ಕತ್ತ ನೀವ್ ಹೇಳುವಾಗ ನನ್ ಕಣ್ಣಿಗೆ ಹುಲಿ. ಅದು ವಯಸ್ಸಾಗಿ ಆಹಾರ ನೀರ್ ಕೊಡಕಲಾಗಿ ಅಂದ್ರ ಒಣಗಿ ಇದು ಮಾಡ್ಕೊಂಡಂತಾರ ತುಂಬಾ ಸೊರಗಿದಂತಹ ಇದು ಹೇಳುವಾಗ ಅದು ಕಣ್ಣಿಗೆ ಕಾಣ್ತಾ ಇತ್ತು. ಹಂಗೆ ತುಂಬಾ ಚೆನ್ನಾಗ್ ಅನ್ಸ್ತದ. ಅದು ಹೆಂಗ ಚಿತ್ರಣ ಮುಂದ್ ಬಂದ್ಬಿಡ್ತದ ಅದ್ರಾಗ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಹೇಳೋ ವರ್ಡ್ಗಳ ಬಗ್ಗೆನೆ ನಾವು ಕೇಳ್ತಿರ್ತೇವಲ್ಲಕ್ಕ, ಅದು ಚಿತ್ರಣ ಪೂರಾ ಕಣ್ಣಿಗೆ ಕಟ್ಟದಂಗ್ ಕಾಣಿಸ್ಕೊಂಡ್ ಬಿಡ್ತದ. ಥ್ಯಾಂಕ್ ಯು ನಿಮ್ಮ ಈ ಮಾತುಗಳೇ ನನಗೂ ಎನ್ಕರೇಜ್ ಮಾಡ್ತಾವ. ಇಲ್ಲ ರಿಯಲಿ ಖುಷಿ ಅನಿಸ್ತದ. ಇದೆಲ್ಲ ಏನೋ ಒಂದು ಒಳ್ಳೆ ಸಮಯ ನಮಗಿದು. ಅಷ್ಟೇ ಗೀತಾಯಣ ಓದಿದ್ದೆ ನನ್ಗೆ ಅಷ್ಟೊಂದು ಇದನ್ನೇ ಆಗಿರ್ಲಿಲ್ಲ, ಅದ್ರ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಓದಕ್ಕಾಗಿದ್ದಿಲ್ಲ, ಸುಮ್ನೆ ಮೇಲೆ ಓದ್ಕೋತದ್ರ ಅಷ್ಟೊಂದು ಇದು ಗೊತ್ತಾಗಿದ್ದಿಲ್ಲ. ಈಗ ಫುಲ್ ಕ್ಲಿಯರ್ ಆಗಿ ಇದಾಗ್ತದೆ. ಒಂದು ದಿನ ಒಂದ್ ಸಣ್ಣದ ಜರ ಮಿಸ್ ಮಾಡ್ಕೊಂಡ್ರು ಕೂಡ ಅದು ಮತ್ತೆ ರಿಪೀಟ್ ಕೇಳ್ಬೇಕ ಅನಿಸ್ತದ. ನಂಗೆ ಲಾಸ್ಟ್ ಪೀರಿಯಡ್ ಕಂಪಲ್ಸರಿ ಕೇಳ್ತೀನಿ. ಏನಂದ್ರೆ ಮೇಡಮ್ ಅದ್ನ ಅವ್ರು ರಿಪೀಟ್ ನೀವ್ ಹಾಕಿರ್ತೀರಲ್ಲ, ಅದು ಕೆಲವೊಂದ್ ನಾನು ಮಿಸ್ ಆಗಿ ಕೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗ್ ಅನಿಸ್ತಾ ಇದೆ. ಹೌದಲ್ಲ? ಹೌದು, ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ. ತುಂಬಾ ಚೆನ್ನಾಗ್ ಅನಿಸ್ತದೆ. ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು ಮುಗಿಸೋಣ. ಥ್ಯಾಂಕ್ ಯು. ಓಕೆ ರೇಖಾ, ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ, ಮತ್ತೊಮ್ಮೆ ಧನ್ಯವಾದಗಳು.